ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಗೆ ಸೀರೆ ಉಡ್ಸೋದು, ಡಿಫ್ರೆಂಟ್ ಆಗಿ ಹೇಗೆ ಅಲಂಕಾರ ಮಾಡೋದು, ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದಾಗ ಸ್ಟ್ಯಾಂಡ್ ಬೆಳೆಸಿ ಉಡಿಸೋದು ಹೇಗೆ ಹೇಳ್ಕೊಡಿ ಸರ್ ಅಂತ ಕಮೆಂಟ್ ಹಾಕಿದ್ರು. ಅದಕ್ಕೆ ಸ್ಟ್ಯಾಂಡ್ ಬೆಳೆಸಿ ಹೇಗೆ ಉಡಿಸೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ಬೇರೆ ಥರ ಡಿಫ್ರೆಂಟ್ ವಿಡಿಯೋ ಮಾಡೋಕ್ಕೆ ನನಗೆ ಹಿಂದಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ. ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ, ಅದು ತುಂಬಾ ಚೆನ್ನಾಗಿದೆ. ನಿಲ್ಸಿರೋ ತರ ಹೇಗೆ ಉಡ್ಸೋದು, ಮತ್ತೆ ಕೂರ್ಸಿರೋ ತರ ಹೇಗೆ ಉಡ್ಸೋದು, ಮತ್ತೆ ಬ್ಯಾಕ್ಗ್ರೌಂಡ್ ಡಿಸೈನ್ಗಳೆಲ್ಲ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಸ್ಟ್ಯಾಂಡ್ ಬಳಸಿ ಹೇಗೆ ಉಡ್ಸೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮರಿದೇನೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ಸ್ಟ್ಯಾಂಡ್ ಬಳಸಿ ಹೇಗೆ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಫಸ್ಟ್ ಸ್ಟ್ಯಾಂಡ್ ಇಟ್ಕೋಬೇಕು. ಈ ತರ ಸ್ಟ್ಯಾಂಡ್ ಇದೆ. ಈಗ ಡಿಫ್ರೆಂಟ್ ತರ ಸ್ಟ್ಯಾಂಡ್ ಎಲ್ಲ ಬಂದಿದೆ ಮಾರ್ಕೆಟ್ ಅಲ್ಲಿ. ನಾನು ಈ ತರ ಸ್ಟ್ಯಾಂಡ್ ಎಲ್ಲ ಹೇಗೆ ಉಡ್ಸೋದು ಅಂತ ಹೇಳ್ಕೊಡ್ತೀನಿ. ಈಗ ಬೇಜಾನ್ ತರ ಬೇರೆ ತರ ಎಲ್ಲ ಸ್ಟ್ಯಾಂಡ್ ಬಂದಿದೆ, ಕೈಗಳು ತರ ಎಲ್ಲ ಸ್ಟ್ಯಾಂಡ್ ಬಂದಿದೆ. ನಾನು ಈ ತರ ಸ್ಟ್ಯಾಂಡ್ ಎಲ್ಲ ಹೇಗೆ ಉಡ್ಸೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟ್ ಸೀರೆ ತಗೊಳ್ಳಿ. ಸೀರೆನ ಕ್ಲೀನಾಗಿ ನೆರಿಗೆ ಇಟ್ಕೊಳ್ಳಿ. ನೋಡಿ, ಈಗ ನೆರಿಗೆ ಎಲ್ಲ ತೆಗ್ದಾಯ್ತು. ನೆರಿಗೆ ಎಲ್ಲ ತೆಗ್ದಾದ್ಮೇಲೆ ಕ್ಲೀನಾಗಿ ನೆರಿಗೆ ತಗೊಳ್ಳಿ. ಹೇಗೆ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ನೀವು ದೊಡ್ಡದಾಗಿ ತೆಗೆದ್ರೆ ಜಾಸ್ತಿ ನೆರಿಗೆ ಬರಲ್ಲ. ಚಿಕ್ಕದಾಗಿ ತಗೊಳ್ಳಿ. ಕೆಳಗಡೆ ನೆರಿಗೆ ಒಂದು ಪಿನ್ನ, ಮಧ್ಯದಲ್ಲಿ ಒಂದು ಪಿನ್ನ, ಮತ್ತೆ ಮೇಲ್ಗಡೆ ಒಂದು ಪಿನ್ ಹಾಕೊಳ್ಳಿ. ಈ ತರ ಇದೆಲ್ಲ ಹಾಕೊಂಡಾದ್ಮೇಲೆ ನೋಡಿ, ಸರಿ ವಿಡಿಯೋದಲ್ಲಿ ನಾನು ಡಬಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದೇ ತರ ಇದನ್ನ ಡಬಲ್ ಮಾಡಿ. ಈ ತರ ಇದನ್ನ ಡಬಲ್ ಮಾಡಿ ಇದ್ರೊಳಗಡೆ ಸುಮ್ಮನೆ ಹಾಕಿ ಅಷ್ಟೇ. ಇದು ಒಂದು, ಇದು ಎರಡು. ಇದ್ರೊಳಗಡೆ ಸುಮ್ಮನೆ ಇದರ ಹಾಕಿ ನೋಡಿ. ಈಗೆಲ್ಲ ರೆಡಿಯಾಗಿದೆ. ಇಲ್ಲಿ ಏನಾದ್ರೂ ಖಾಲಿ ಇದ್ರೆ ನೀವು ಬಟ್ಲನ್ನ ಇಲ್ಲ ಅಂತಂದ್ರೆ ತಟ್ಟೆನ ಏನಾದ್ರು ಇಟ್ಕೋಬಹುದು. ಚೊಂಬಿಡಕ್ ಆಗಲ್ಲ ಅಂತಂದ್ರೆ ದೊಡ್ಡ ಬಿನ್ಗೆ ಇಡ್ತೀನಿ ಅಂದ್ರೆ ದೊಡ್ಡ ಬಿನ್ಗೆ ಇಟ್ಕೋಬಹುದು. ನೋಡಿ, ಕಳ್ಸಿ ಚೊಂಬಿಡ್ತಾ ಇದೀನಿ ನಾನೀಗ. ಚೊಂಬೆಲ್ಲ ಇಟ್ಕೊಂಡಾದ್ಮೇಲೆ ಈ ಕಡೆ ಸೆರ್ಗಿಗೆ ಏನು ಬಿಟ್ಟಿರ್ತೀರಿ, ಒಂದು 2 ಮೀಟರ್ ಅಷ್ಟು ಬಿಟ್ಕೊಂಡಿರಿ ಸೆರ್ಗಿಗೆ. ಇದನ್ನ ಕ್ಲೀನಾಗಿ ನೆರಿಗೆ ತಗೊಳ್ಳಿ. ಕ್ಲೀನಾಗಿ ನೆರಿಗೆ ತಗೊಂಡು ಆ ಕಡೆಯಿಂದ ಬಳಸ್ಕೊಂಡು ಈ ಕಡೆ ಹಾಕಿ ಸುತ್ತ. ಇದನ್ನೇನು ನೆರಿಗೆ ತಗೊಂಡಿರ್ತೀರಿ ಇದರ ಮೇಲೆ ಹಾಕಿ ಉಲ್ಟಾ ತಗೊಳ್ಳಿ ಅಷ್ಟೇ. ನೋಡಿ, ಸೆರಗಿರುತ್ತೆ. ಈ ಸೆರಗನ್ನ ಫಸ್ಟ್ ಕಳಶ ಇಟ್ಕೊಳ್ತೀರಿ, ಕಳಶ ಚೊಂಬು ಇಟ್ಕೊತೀರಿ ನೀವು. ಕಳಶ ಚೊಂಬು ಇಟ್ಕೊಂಡಾದ್ಮೇಲೆ ಒಂದು ರೌಂಡು ಇದನ್ನು ತಗೊಂಬನ್ನಿ. ಕ್ಲೀನಾಗಿ ನೆರಿಗೆ ಇಟ್ಕೊಂಡಿರಿ. ನೆರಿಗೆ ಇಟ್ಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇದು.
ಇದನ್ನು ಒಂದು ರೌಂಡು ಹಿಂಗೆ ತಂದು ಇಲ್ಲಿ ಹಾಕಿ ಅಷ್ಟೆ. ಮುಂದೆಗೆ ಈ ಥರ ಬಿಡಿ. ಇದನ್ನೆಲ್ಲ ಆಮೇಲೆ ಸರಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆಯ್ತೀಗ. ಇದೆಲ್ಲ ಆದಮೇಲೆ ಕ್ಲೀನಾಗಿ ಇದೇನಿರುತ್ತೋ ಇದನ್ನು ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಆಯ್ತು. ಈಗ ಸೊಂಟಕ್ಕೆ ಒಂದು ದಾರ ಕಟ್ಕೊಡಿ. ಕೆಳಗಡೆ ಏನು ಬಾರ್ಡರ್ ಇರುತ್ತೆ ಅದನ್ನು ಕ್ಲೀನಾಗಿ ಈ ಥರ ಡಿವೈಡ್ ಮಾಡ್ಕೊಳ್ಳಿ. ತಿರ್ಗಾ ಅದ್ರ ಕೆಳಗಡೆ ಡಬಲ್ ಸ್ಟೆಪ್ ಅಲ್ವಾ, ಇದನ್ನು ಕೆಳಗಡೆನೂ ಬಿಚ್ಕೊಳ್ಳಿ. ನೋಡಿ, ಇದನ್ನ ಈ ಟೇಬಲ್ ಮೇಲೆ ಇಟ್ಟಿದ್ರೆ ಈ ಕಡೆ ಒಂದು ಪಿನ್ ಹಾಕಿ, ಪುನಃ ಇಲ್ಲಿ ಲಾಸ್ಟ್ ಶೇಡ್ಸ್ ತಗೊಂಡು ಈ ಕಡೆ ಒಂದು ಪಿನ್ ಹಾಕಿ. ಅಲ್ಲೇ ಸರಿ ಮಾಡ್ಕೊಳ್ಳಿ. ಕ್ಲೀನಾಗಿ ಸೆರಗನ್ನ ಸರಿ ಮಾಡ್ಕೊಬೇಕು ನೀವು. ಕೆಳಗಡೆನೂ ಅಷ್ಟೇ ಕ್ಲೀನಾಗಿ ಮಾಡ್ಕೊಳ್ಳಿ ನೀವು, ಅವಾಗ ಕ್ಲೀನಾಗಿ ಕಾಣುತ್ತೆ ಅದು. ನೀವೆಲ್ಲ ಆದಮೇಲೆ ಸೆರಗನ್ನ ಬಿಚ್ಚಿದ್ರೆ ಅದು ನೀಟಾಗಿ ನೆರಿಗೆ ಬರುತ್ತೆ. ಇಲ್ಲ ಅಂತಂದರೆ ಫಸ್ಟೇ ಬಿಚ್ಚಿಬಿಟ್ರೆ ನೀವು ಕೆದರೋಗ್ಬಿಡುತ್ತೆ ಎಲ್ಲ. ನೋಡಿ, ಈಗ ರೆಡಿ ಆಯಿತು ಲಕ್ಷ್ಮಿ. ನೋಡಿ, ಲಕ್ಷ್ಮಿ ಈಗ ರೆಡಿ ಆಗಿದೆ. ನೀವು ಇದು ನೋಡಿ, ಸಿಂಪಲ್ ಇದು. ಈಸಿಯಾಗಿ ನೀವು ಡಬಲ್ ಸ್ಟೆಪ್ ಬರೋ ಥರ ನರಿಗೆ ಉಡ್ಸ್ಕೊಂಡು, ಸ್ಟ್ಯಾಂಡ್ ಇದ್ದರೆ ನಿಮ್ಮ ಮನೇಲಿ ಈ ಥರ ಸ್ಟ್ಯಾಂಡ್ಗಳಿದ್ರೆ ಈಸಿಯಾಗಿ ಉಡಿಸ್ಬೋದು. ಏನಿಲ್ಲ, ನಾವು ಕೆಳಗಡೆ ಬಿನ್ಗೆ ಇಡ್ತಿದ್ವಿ, ಇದರಲ್ಲಿ ಬಿನ್ಗೆ ಇಡಲ್ಲ, ಸ್ಟ್ಯಾಂಡೇ ಇರುತ್ತೆ ಗ್ರಿಪ್ಪಾಗಿ. ನೀವೊಂದು ಕಳ್ಸು ಚೊಂಬು ಇಟ್ಕೊಂಡ್ರೆ ಸಾಕು. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಲಕ್ಷ್ಮಿ ಕೂರ್ಸೋಕ್ಕೆ ಏನು ಬೇಕು ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ. ಮೇಲ್ಗಡೆ ಈ ಥರ ಕಾಯಿ ಇಟ್ಟು ನೀವು ಮೊಕ್ಕೋಡ್ ಹಾಕಿದ್ರೆ ಮುಗೀತು, ಫಿನಿಶ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲಾಗಿ ಬೇಗನೆ ನೀವು ಸ್ಟ್ಯಾಂಡ್ ಇದ್ದರೆ ನೋಡಿ, ಸ್ಟ್ಯಾಂಡಲ್ಲಿ ಇದೇ ಥರ ಸೀರೆ ಉಡ್ಸೋದು. ಸ್ಟ್ಯಾಂಡಲ್ಲಿ ಬೇಗನೆ ಉಡಿಸ್ಬೋದು. ಏನಿಲ್ಲ, ಮಾಮೂಲಿ ಒಂದು ಕೆಳಗಡೆ ಒಂದು ಬಿಂದಿಗೆ ಒಂದು ಕಮ್ಮಿ ಆಗುತ್ತೆ ಅಷ್ಟೇ, ಸ್ಟ್ಯಾಂಡ್ ಇರುತ್ತೆ. ಸ್ಟ್ಯಾಂಡಲ್ಲಿ ಇಷ್ಟು ಈಸಿಯಾಗಿ ಉಡಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನೋಡಿ ಈಗ ರೆಡಿ ಆಯಿತು ಲಕ್ಷ್ಮಿ, ಪೂರ ರೆಡಿಯಾಗಿದೆ. ಈಗ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಆಗಿದೆ. ಇನ್ನೇನಿದ್ರು ಬೇಕಾದರೆ ನೀವು ಸರಗಳೇನಿರುತ್ತೆ ಅದನ್ನೆಲ್ಲ ಹಾಕೊಂಡು ಡೆಕೋರೇಟ್ ಮಾಡ್ಕೋಬೋದು. ನೋಡಿ ಈಗ ಫುಲ್ಲು ಲಕ್ಷ್ಮೀ ದೇವಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಬೇಗನೆ ನಿಮ್ಮ ಮನೇಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಮಾಡ್ಬೋದು. ಈ ಥರ ಸ್ಟ್ಯಾಂಡ್ ಇದ್ದರೆ ಈ ಥರ ನೋಡಿ, ಈ ಥರ ಡಬಲ್ ಸ್ಟೆಪ್ ಬರೋ ಥರ ಸೀರೆನ ಉಡಿಸ್ಬೋದು, ಕ್ಲೀನಾಗಿ ಕಾಣುತ್ತೆ. ಇದನ್ನು ಒಂದು ಸ್ಟೆಪ್ ಇದ್ದರೆ, ನೆರಿಗೆ ಇದು ಬಾರ್ಡ್ರ್ ಇದ್ದರೆ ನಿಮಗೆ 3 ಸ್ಟೆಪ್ ಥರ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಕಾಣ್ತಾ ಇದೆ. ನೋಡಿ ಸಿಂಪಲ್ಲಾಗಿ ಲಕ್ಷ್ಮೀ ದೇವಿಗೆ ಸ್ಟ್ಯಾಂಡ್ ಬಳಸ್ಕೊಂಡು ಸೀರೆ ಉಡಿಸೋದು ಈ ಥರ. ನಂದು ಹಿಂದಿನ ವೀಡಿಯೋಗಳನ್ನ ನೀವು ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಹಿಂದಿನ ವೀಡಿಯೋಗಳು ತುಂಬ ಚೆನ್ನಾಗಿದೆ. ಹಳೆ ವೀಡಿಯೋಗಳು ನಿಲ್ಲಿಸಿ ಹೇಗೆ ಲಕ್ಷ್ಮಿಗೆ ಸೀರೆ ಉಡಿಸೋದು ಮತ್ತು ಕೂರಿಸಿ ಹೇಗೆ ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತೆಲ್ಲ ತೋರಿಸ್ತೀನಿ. ಆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಬ್ಯಾಕ್ಗ್ರೌಂಡ್ ಡಿಸೈನ್ಗಳು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಡಿಸೈನ್ ಮಾಡೋದು ಅಂತ ಅದನ್ನು ತೋರಿಸ್ತಿದ್ದೀನಿ. ಆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆ ಕಡೆ ಯಾರಾದ್ರೂ ಲಕ್ಷ್ಮಿ ಪೂಜೆ ಮಾಡಿದ್ರೆ, ಲಕ್ಷ್ಮಿದು ಹಬ್ಬ ಮಾಡಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಈಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ನೋಡಿ ಹೇಗೆ ಕಾಣ್ತಾ ಇದೆ ಲಕ್ಷ್ಮಿ.